ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕೈಲಾಶ್ ಅವರೇ, ಥ್ಯಾಂಕ್ ಯು. ಲಾಸ್ಟ್ 30 seconds. ಬೇಗ ಹೋಗಿ, ಕರೀತಿದ್ದಾರೆ. ಹೋಗಿ. ಥ್ಯಾಂಕ್ಸ್. ಹೌದು, ಈ ಕವರ್ನ ನೀನೇ ಬ್ಯಾಗಲ್ಲಿ ಇಟ್ಟಿದ್ಯಲ್ಲ, ಮತ್ತೆ ಹೇಗೆ ಮಿಸ್ ಆಯ್ತು? ಗೊತ್ತಿಲ್ಲ ರೀ, ನೀವು ಹೊರಟ ಮೇಲೆ ನೋಡಿದ್ರೆ ಮಂಚದ ಕೆಳಗೆ ಬಿದ್ದಿತ್ತು. ನಿಮಗ್ ಬೇಕಾಗತ್ತೆ ಅಂತ ತಗೊಂಡ್ ಬಂದೆ. ಹೌದು, ಈ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಆಗ್ಲೇ ನೀವು ಫೋನಲ್ಲಿ ಮಾತಾಡುವಾಗ ಕೇಳಿಸ್ಕೊಂಡೆ. ಮೇಡಮ್, ನಿಮ್ಮನ್ನು ನೋಡ್ತಿದ್ರೆ ನಡ್ಕೊಂಡು ಬಂದಿರೋ ಹಾಗಿದೆ. ಕಾಲಲ್ಲಿ ಚಪ್ಪಲಿನೂ ಇಲ್ಲ. ದಾರಿಲಿ ಕಾರ್ ಕೆಟ್ಟೋಯ್ತು, ಆಟೋನು ಸಿಗ್ಲಿಲ್ಲ, ಅದಕ್ಕೆ ನಡ್ಕೊಂಡು ಬಂದೆ. ಮೇಡಮ್, ನೀವು ತುಂಬಾ ಗ್ರೇಟ್ ಮೇಡಮ್. ಟೈಮಿಗೆ ಸರಿಯಾಗಿ ಬಂದು ಕೈಲಾಶ್ ಅವ್ರನ್ನ ದೊಡ್ಡ ಸಮಸ್ಯೆಯಿಂದ ಪಾರ್ ಮಾಡಿದಷ್ಟೇ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಟೆಂಡರ್ನ ಮಿಸ್ ಆಗೋದನ್ನ ತಪ್ಪಿಸಿದ್ರಿ. ಕೈಲಾಶ್ ಅವರೇ, ನಿಮ್ಮ ಹೆಂಡತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಅದೃಷ್ಟ ಕಣ್ರಿ. ಎನಿವೇಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಕೈಲಾಶ್. ಥ್ಯಾಂಕ್ ಯು. ಬಾವಾ, ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ. ಇವಳೇನೋ ಭಾರಿ ಪ್ಲಾನ್ ಮಾಡಿದಾಳೆ ಅನ್ನಿಸ್ತಿದೆ ನೋಡಿ. ನನ್ನಿ ಅಲ್ಲ ಬಾವಾ, ನಾವ್ಯಾರೋ ಸೆಲೆಬ್ರಿಟಿ ಬರ್ತಿದ್ದಾರೆ ಅಂತ ಅನ್ಕೊಂಡ್ರೆ ಇವರು ಅವರೇ ಪ್ರಸಾದ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ರಸಾದನ ಅವರೇ ಮಾಡ್ಕೊಂಡ್ ಬರೋ ಗೆಸ್ಟ್ ಯಾರು ಇರ್ಬೋದು? ಸುಮ್ಮನೆ ಅಷ್ಟೊಂದು ಯೋಚನೆ ಮಾಡಿ ಸೆಲ್ಫ್ ಹಾಕೊಳ್ಳೋದು ಯಾಕೆ? ಇನ್ನೊಂದು 5 ನಿಮಿಷ ಅಲ್ವಾ, ವೆಯ್ಟ್ ಮಾಡೋಣ ಬಿಡು, ಯಾರು ಅಂತ ಗೊತ್ತಾಗುತ್ತೆ. ಒಂದು ನಿಮಿಷ ಬಂದು. ಇವರೇ ನಾನು ಹೇಳಿದ ಗೆಸ್ಟ್ ವೇದ.
ಪೂಜೆ ಶುರು ಮಾಡ್ಬೋದು. ಅಮ್ಮ, ಪರಿಮಳ ಅವ್ರು ಬಂದ್ರು. ಪರಿಮಳ ಅವರೇ, ಬನ್ನಿ ಪೂಜೆ ಮಾಡೋಣ. ಅತ್ತೆ, ನೀವು ಗೆಸ್ಟ್ ಬರ್ತಾರೆ ಅಂತ ವೇಟ್ ಮಾಡಿದ್ದು ನಮ್ಮ ಅಮ್ಮಂಗೋಸ್ಕರನಾ? ಹೌದು ಅಮೂಲ್ಯ, ನೀನ್ ತಾಯಿಗೋಸ್ಕರನೇ ವೇಟ್ ಮಾಡು ಅಂತ ಹೇಳಿದ್ದ. ನಂಗೆ ನಂಬಕ್ಕೆ ಆಗ್ತಿಲ್ಲ ಅತ್ತೆ. ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ಏನ್ ಹಿಡಿದ ಹತ್ರ ಇಲ್ಲೇ ನಿಂತಿರ್ತೀಯ? ಬಾ ಒಳಗೆ. ಏಜೆ, ಒಂದ್ ನಿಮಿಷ. ಬೆಳಗ್ಗೆ ನೀವು ತುಂಬಾ ಕೋಪದಲ್ಲಿದ್ರಿ, ಅದಕ್ಕೆ ಏನು ಅಂತ ಕೇಳಿಲ್ಲ. ಎಲ್ಲಿ ಹೋಗಿದ್ರಿ, ಏನಾಯ್ತು? ನಮ್ಗೆಲ್ಲ ತುಂಬಾ ಟೆನ್ಷನ್ ಆಗಿದೆ. ಅಕ್ಕ, ಆ ಎಡವಟ್ ತೊಲಗಿರ್ಲಲ್ಲ ಬಿಡಿ, ನಮಗೆ ಯಾಕೆ? ಏನಕ್ಕ ಇದು? ಲೀಲಾ, ಎಲ್ಲಿ ಹೋಗಿದ್ರಿ? ಏನ್ ಲೀಲಾ? ಲೀಲಾ, ಏನ್ ಇವಳು ರಿಪ್ಲೈ ಮಾಡೋದಿರ್ಲಿ, ರಿಯಾಕ್ಟ್ ಕೂಡ ಮಾಡ್ಲಿಲ್ಲ. ಅಕ್ಕ, ಇವಳು ಹೀಗಿದ್ದಾಳೆ ಅಂದ್ರೆ ಏನೋ ಆಗ್ಬಾರ್ದೆ ಆಗಿದೆ ಅಂತ ಅರ್ಥ. ಇವರಿಬ್ರ ಮಧ್ಯೆ ಏನ್ ನಡೆದಿದೆ ಅಂತ ನಮಗ್ ಗೊತ್ತಾದ್ರೇನೆ ನಾವು ಮುಂದಕ್ಕೆ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಕ್ಕಾಗೋದು. ಅಕ್ಕ, ನೀವೇನು ಯೋಚನೆ ಮಾಡಬೇಡಿ, ಅದನ್ನ ನಾನು ಲಕ್ಷ್ಮಿ ಅಕ್ಕ ಮಾಡ್ತೀವಿ. ಏನಾಗಿದೆ ಅಂತ ನಾವು ತಿಳ್ಕೊತೀವಿ. ಗುಡ್ ನೈಟ್ ಸರ್. ಗುಡ್ ನೈಟ್. ಊಟ ಮಾಡಿದ ತಕ್ಷಣ ಮಲಗಬಾರ್ದು ಅಂತ ಹೇಳ್ತಾರೆ, ಆದರೆ ಇವತ್ತು ತಡ ಆಗಿರೋದ್ರಿಂದ ಉಫಿ. ಇಲ್ಲ ಅಂತಿದ್ದಿದ್ರೆ ನೀನು ಒಬ್ಬ ಬಸ್ರಿ ಹೆಂಗಸು ಅಂತ ಅನ್ಕೊಂಡು ನಡಿ ಒಂದು ಸುತ್ತು ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೆ. ಏನ್ ಹಾಗೆ ನೋಡ್ತಿದ್ಯಾ? ಇನ್ಮೇಲೆ ನಾನು ಆಫೀಸಿಂದ ಯಾವಾಗ ಬೇಗ ಬರ್ತೀನೋ ಒಂದು ಸುತ್ತು ತಿರ್ಗಾಡ್ಕೊಂಡು ಬರೋದೆ. ಥ್ಯಾಂಕ್ ಯು ಸರ್. ಸರಿ ಹೋಯ್ತು, ಆಗಲೇ ಸಾರಿ, ಈಗ ಥ್ಯಾಂಕ್ ಯು. ಆಮೇಲೆ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಎಲ್ಲಾನು ಹೇಳ್ತೀಯ. ನಿಜ ಹೇಳಬೇಕು ಅಂದ್ರೆ ಎಲ್ಲಾನು ಹೇಳಬೇಕು ಅಂತ ಅನಿಸ್ತಿದೆ. ನಾನು ಹೇಳಿದ್ದೇ ತಪ್ಪಾಯ್ತಲ್ಲ? ಅಲ್ಲ ಸರ್, ಫ್ರೆಂಡ್ಶಿಪ್ಪಲ್ಲಿ ಸಾರಿ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಅಂತಾರೆ, ಆದರೆ ರಿಲೇಶನ್ಶಿಪ್ಪಲ್ಲಿ ಹಾಗಲ್ಲ. ಇದು ಸಾರಿ, ಥ್ಯಾಂಕ್ಸ್, ಗಿಲ್ಟ್ ಎಲ್ಲಾನು ಸೇರಿರೋ ಫೀಲಿಂಗ್. ಎಲ್ಲಾನು ಸೇರಿರೋ ಫೀಲಿಂಗ್? ನೀನೇನು ಪ್ರೇಮಜ್ಞಾನಿನಾ? ಅಂದ್ರೆ ತತ್ವಜ್ಞಾನಿ ಅಂತಾರಲ್ಲ, ಹಾಗೇನೆ ನೀನು ಪ್ರೇಮಜ್ಞಾನಿನಾ?
4 ಸೆಂಟಿಮೀಟರ್. ಏನು? ನಿನ್ನ ನಗುನ ಅಳತೆ ಮಾಡಿದೆ. 5 ಸೆಂಟಿಮೀಟರ್. ಸರ್, ಒಂದು ಕೇಳಲ್ಲ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನೋವೇ, ಕೇಳು. ಯುದ್ಧ ಅಂದ್ರೆ ಎಷ್ಟೊಂದು ಕೊಲೆಗಳಾಗುತ್ತೆ ಅಲ್ವಾ? ಪ್ರೇಮದಿಂದ ನಮ್ಮೋರು ಈಗ ಯುದ್ಧಕ್ಕೆ ಹೊರಟರು. ಲವ್ ಅಂಡ್ ವಾರ್, ಒಳ್ಳೆ ಚರ್ಚಾಸ್ಪದ ವಿಷಯಗಳು. ಉತ್ತರ ಕೊಡಿ. ಯುದ್ಧ ಅಂದ್ರೆ ಕೆಲವು ಕೊಲೆಗಳು ಮಾತ್ರ ಅಲ್ಲ, ರಕ್ತಪಾತನೇ. ಆ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡವರು ಪ್ರೀತಿ ಮಾಡಿರ್ತಾರೆ, ಪ್ರಾಣ ತೆಗೆದವರು ಪ್ರೀತಿ ಮಾಡಿರ್ತಾರೆ ಅಲ್ವಾ? ಸೊ ಹೋಗೋಣ ಹೊರಗೆ. ಬೇಡ, ನಾನು ಇಲ್ಲೇ ಇರ್ಬೇಕು. ನಿತ್ಯ ಹತ್ರನೇ ಇರ್ತೀನಿ. ನಿತ್ಯನ ಹತ್ರ ಏನಿದೆ ಇರೋಕೆ? ಅದೇ ನನ್ ಜೊತೆ ಬಂದೆ ಅನ್ಕೋ. ಜೈ ಪ್ಲೀಸ್, ಅವಳು ನಂಗೆ ಹೆಲ್ಪ್ ಆಗಿರ್ತಾಳೆ. ನನ್ನ ಟೀಸ್ ಮಾಡ್ಬೇಡ. ಅಂದ್ರೆ ಜಲಸಿ ಸ್ಟಾರ್ಟ್ ಆಗಿದೆ ಅಂತ ಆಯ್ತು. ಓಕೆ, ಟೇಕ್ ಕೇರ್. ಬ್ಯಾಡ್ ಲಕ್ ಫಾತಿಮಾ, ಒಳ್ಳೆ ಟ್ರೀಟ್ ಮಿಸ್ ಮಾಡ್ಕೊಂಡೆ. ಬಾಯ್. ಏಯ್, ಡೋರ್ ಹಾಕ್ ಬಾರೆ. ಹತ್ರ ಬಾ. ಆ ಬುರ್ಕ ತೆಗಿ. ಒಂದು ಆಪಲ್ ಕಟ್ ಮಾಡೋಕ್ ಬರಲ್ಲ? ಏನ್ ಕೆಲ್ಸದವಳೆ ನೀನು? ಮೇಡಮ್ ಪ್ಲೀಸ್ ಮೇಡಮ್, ನೋವಾಗ್ತಿದೆ. ಬಿಟ್ಬಿಡಿ ಮೇಡಮ್, ನೋವಾಗ್ತಿದೆ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಬಿಡಿ ಪ್ಲೀಸ್ ಮೇಡಮ್. ಬೇಡ, ಬಿಡಿ ಮೇಡಮ್. ನನಗೆ ಗೊತ್ತಿದ್ದೆ ಜೈ ಜೊತೆ ಎಷ್ಟು ಸಲ ಎಂಜಾಯ್ ಮಾಡಿದ್ಯಾ ನೀನು. ನನ್ನ ಹತ್ರ ಎಷ್ಟು ಮುಚ್ಚಿಟ್ಟೆ ಹೇಳು. ಮೇಡಮ್ ಇಲ್ಲ ಮೇಡಮ್, ಅವತ್ತು ಗೊತ್ತಿಲ್ದೆ ಸಾಯಿಸ್ಬಿಡ್ತೀನಿ ನಿನ್ನ. ಅವತ್ತು ನೀನ್ ಮಾಡಿದ್ದೆಲ್ಲ ನಾನ್ ಮಾಡಿದ್ದು ಅಂದ್ಕೊಂಡು ಈಗ ನನ್ ಮೇಲೆ ಅಪ್ಲೈ ಮಾಡ್ತಿದ್ದಾನೆ. ಎಲ್ಲ ನೀನೇ ಎಂಜಾಯ್ ಮಾಡ್ಬೇಕಾ? ಮೊದ್ಲು ನಿಮ್ಮ ಅಮ್ಮನ್ ಸಾಯಿಸ್ತಾ ಇದ್ರೆ ನಿನಗ್ ಬುದ್ಧಿ ಬರಲ್ವೇ? ಆಗ್ಲೇ ಸರಿ ಆಗೋದ್ ನೀನು. ಸಾಯಿಸ್ಬಿಡ್ತೀನಿ ನಿಮ್ಮ ಅಮ್ಮನ್ನ. ಚಂದ್ರು, ಅನಿಕಾ ನಿಮ್ಮನ್ನ ದೇವ್ರು ಅಂತ ನಂಬಿದಾಳೆ. ಅವಳು ಯಾವಾಗ್ಲೂ ನಮ್ ಡ್ಯಾಡ್ ಹಾಗಿರ್ಬೇಕು, ಹೀಗಿರ್ಬೇಕು, ಅವ್ರು ಬೇಗ ಹುಷಾರಾಗ್ಲಿ ಅಂತ ಯಾವಾಗ್ಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವ್ರಿಗೆ ನಿಮ್ಮ ಮೇಲೆ ಇರೋಷ್ಟು ಪ್ರೀತಿ ಬೇರೆ ಯಾರ ಮೇಲೂ ಇಲ್ಲ ಚಂದ್ರು, ಅರ್ಥ ಮಾಡ್ಕೊಳ್ಳಿ. ಅವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಈ ಕಮಲಿ ಮಾತು ಕೇಳ್ಕೊಂಡು ಈಗೆಲ್ಲ ಹೇಳ್ತಿದ್ದೀರಾ. ಇವಳು ಇಲ್ದೇ ಇರೋದನ್ನೆಲ್ಲ ನಿನ್ ತಲೆ ತುಂಬಿಸಿದಾಳೆ. ನನ್ನ ಮಾತು ಕೇಳಿ, ನನ್ನ ನಂಬಿ ಚಂದ್ರು. ನಮ್ ಬೇಬಿ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವ್ನು ಮಾಡಿರಲ್ಲ.
ಯಾವುದೇ ಕಾರಣಕ್ಕೂ ಇದನ್ನ ನಾನು ನಂಬೋದಿಲ್ಲ. ಚಂದ್ರು, ನೋಡ್ತಾ ಇರಿ, ಒಂದಲ್ಲ ಒಂದಿನ ಈ ಕಮಲಿ ಎಂಥವಳು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಎಲ್ಲರಿಗೂ ಅರ್ಥ ಆಗಿದೆ ಊರ್ಮಿಳಾ, ನಿನ್ಗೊಬ್ಳಿಗೆ ಅರ್ಥ ಆಗಿಲ್ಲ. ನನ್ನ ಮಗಳ ಮೇಲೆ ನನಗೆ ಯಾಕೆ ದೋಷ ಹೇಳು? ಅನುಭವಿಸ್ತಿರೋ ನಾನೇ ಹೇಳ್ತಾ ಇದೀನಲ್ವಾ, ಅದನ್ನು ನೀನ್ ನಂಬ್ತಾ ಇಲ್ಲ. ಯಾರು ಏನೇ ಹೇಳಿದ್ರು ನಾನ್ ನಂಬಲ್ಲ. ಈ ಕಮಲಿ ಹೇಳಿದನ್ನ ನಂಬ್ಕೊಂಡು ನೀವೇ ಏನೋ ಕಲ್ಪನೆ ಮಾಡ್ಕೊಂಡಿದ್ದೀರಾ ಅಷ್ಟೇ. ಚಂದ್ರ ಪ್ಲೀಸ್ ಬನ್ನಿ ಬನ್ನಿ, ಮನೆಗೆ ಹೋಗೋಣ. ಮನೆಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ, ಬೇಕಿದ್ರೆ ಬೇಬಿನ ನಿಮ್ಮ ಮುಂದೆನೆ ನಾನು ಕೇಳ್ತೀನಿ, ಸತ್ಯ ಏನು ಅಂತ ಅವಳ ಬಾಯಿಂದನೇ ನೀವು ತಿಳ್ಕೊಳ್ಳಿ, ಸರಿನಾ? ಇನ್ ನಿನ್ನ ಹತ್ರ ಏನ್ ಹೇಳು ಪ್ರಯೋಜನ ಇಲ್ಲ ಊರ್ಮಿಳಾ, ಪ್ರಯೋಜನ ಇಲ್ಲ. ಇದೇ ಕಾರಣಕ್ಕೆ ನಾನು ನಿನ್ನ ಹತ್ರ ಯಾವ ವಿಷಯನೂ ಹೇಳಿಲ್ಲ. ನಾನು ಏನ್ ಹೇಳಿದ್ರು ನೀನ್ ನಂಬಲ್ಲ. ಒಂದು ವಿಷಯ ತಿಳ್ಕೊ, ನಾನು ಖಂಡಿತವಾಗ್ಲೂ ನಿನ್ ಮನೆಗೆ ಬರಲ್ಲ. ಯಾಕಂದ್ರೆ ನಿನ್ ಮಗಳು ಅವಳು ಮಾಡಿದ ತಪ್ಪನ್ನ ಒಪ್ಕೊಳ್ಳಲ್ಲ, ನೀನು ನಿನ್ ಮಗಳು ಮಾಡಿದ ತಪ್ಪನ್ನ ನೀನು ಒಪ್ಕೊಳ್ಳಲ್ಲ. ನಾನು ಅಲ್ಲಿಗೆ ಬಂದ್ರೆ ಇನ್ನೇನಾದ್ರು ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ, ಅದು ನೀನ್ ನಂಬ್ತೀಯ. ನೋಡು ಊರ್ಮಿಳಾ, ನೀನ್ ಏನೇ ಅಂದ್ರು ನಾ ಮನೆಗೆ ಬರಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಚಂದ್ರು, ನನ್ನ ಮಗಳು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಂದ್ರು ನೋಡಿ, ಎಲ್ಲರೂ ಸೇರಿ ಅವಳ ಮನೆ ಗೂಬೆ ಕೂಸ್ತಿದ್ದಾರೆ. Hey. ಗುಡ್ ಮಾರ್ನಿಂಗ್ ಬೆಂಗಳೂರು. ನಮಸ್ಕಾರ. ನೀವ್ ಕೇಳ್ತಿದ್ದೀರಿ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ, ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮನ್ಸಿಗೆ ಹತ್ರ ಆದವ್ರೆ ನಮ್ ಸ್ನೇಹಿತರು ಅಂತಾರೆ ತಿಳಿದವರು. ನನ್ ಮನ್ಸಂತೂ ನಿಮ್ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರತ್ತೆ. ನಿಮ್ ಜೊತೆ ಮಾತು ಹಾಡು ಹಂಚ್ಕೊಳ್ಳೋ ಅದೃಷ್ಟ ನನಗ್ ಸಿಕ್ಕಿದ್ದಕ್ಕೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಕೇಳ್ತಿದ್ದೀರಲ್ಲ ಲಿಸನರ್ಸ್? ಹಾ, ಯಾರೋ ಕಾಲರ್ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ನಮಸ್ತೆ ಕೃಷ್ಣ ತುಳಸಿ ಅವರೇ. ನಿಮ್ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಸಹನಾ ಅಂತ. ಸಹನಾ, ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ ಹೆಸರು. ಹೆಣ್ಮಕ್ಳಿಗೆಲ್ಲ ಭೂದೇವಿ ಅಷ್ಟು ಸಹನೆ ಇರತ್ತೆ ಅಂತಾರಲ್ಲ, ಮತ್ತೆ ನಿಮ್ಗೆ ಎಷ್ಟು ಸಹನೆ ಇದೆ? ಹೆಸರಲ್ಲಿ ಸಹನೆ ಇದ್ರು ನನ್ಗಿರೋ ಸಹನೆ ಮಾಯ ಆಗಿದ್ಯಮ್ಮ. ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಸರಿ, ನೀವೇನ್ ಮಾಡ್ತೀರಾ? 3 ಹೊತ್ತು ತಿಂತಾ ಇರ್ತೀನಮ್ಮ. ಅಯ್ಯೋ, ಇದೇನ್ ಮೇಡಮ್ ಹೀಗಂತೀರಾ? ಉದ್ಯೋಗ ಗಿದ್ಯೋಗ ಏನೂ ಇಲ್ಲ, ಪದವಿ ಹುದ್ದೇನೂ ಇಲ್ಲ, ಜಸ್ಟ್ ಹೌಸ್ ವೈಫ್ ಅಷ್ಟೇ. ಏನು, ಜಸ್ಟ್ ಹೌಸ್ ವೈಫ್ ಅಂತ ಅಷ್ಟು ಆರಾಮಾಗಿ ಹೇಳ್ತೀರಲ್ಲ? ಹೌಸ್ ವೈಫ್ ನ ಮೀರ್ಸೋ ಯಾವ ಉದ್ಯೋಗ ಇಲ್ಲ, ಜವಾಬ್ದಾರಿ ಇಲ್ಲ, ಪದವಿ ಇಲ್ಲ, ಹುದ್ದೇನೂ ಇಲ್ಲ. ಆ ವಿಷಯ ನಿಮಗ್ ಗೊತ್ತಾ? ಹೌದಾ? ಅಯ್ಯೋ ಹೌದು ಮೇಡಮ್. ಈಗ ನಿಮ್ ಮನೆಯವ್ರಿಗೆ ಏನಾದ್ರೂ ಅಗತ್ಯ ಇದ್ರೆ ಯಾರನ್ ಕರೀತಾರೆ? ನನ್ನೇ ಕರೀತಾರೆ. ಮತ್ತೆ ನಿಮ್ ಮಕ್ಳಿಗೇನಾದ್ರೂ ಬೇಕಾದ್ರೆ? ನನ್ನೇ ಕರೀತಾರೆ. ಮತ್ತೆ ನಿಮ್ ಅತ್ತೆ ಮಾವಂಗೇನಾದ್ರೂ ಬೇಕಾದ್ರೆ? ಅವರು ನನ್ನೇ ಕರೀತಾರೆ. ಅಂದ್ರೆ ಮನೆಯವ್ರ ಎಲ್ರೂ ಅಗತ್ಯ ನೋಡ್ಕೊಳ್ಳೋದು ನೀವೇ ಅಲ್ವಾ? ಹೌದಮ್ಮ. ಸಡನ್ ಆಗಿ ನಿಮ್ಮವರು ಒಂದ್ ವಾರನೋ ತಿಂಗ್ಳೋ ಊರಿಗೆ ಹೋದ್ರು ಅಂದ್ಕೊಳ್ಳಿ, ಮನೇಲಿ ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆಗತ್ತಾ? ಇರಲ್ಲಮ್ಮ. ಮತ್ತೆ ನಿಮ್ ಮಕ್ಳು ಅತ್ತೆ ಮಾವನು ಊರಿಗೆ ಹೋದ್ರು ಅಂದ್ಕೊಳ್ಳಿ, ಮನೇಲಿ ಯಾರಿಗಾದ್ರೂ ತೊಂದ್ರೆ ಆಗತ್ತಾ? ಆಗಲ್ಲ. ಅದೇ ನೀವ್ ಊರಿಗೆ ಹೋದ್ರಿ ಅನ್ಕೊಳ್ಳಿ, ಮನೆಯವರೆಲ್ಲ ಒದ್ದಾಡ್ತಾರಾ ಇಲ್ವೋ? ಹೌದಮ್ಮ. ನನ್ ತವ್ರ ಮನೆಗ್ ಹೋದ್ರೆ 2ನೇ ದಿನಕ್ಕೆ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀಯಾ ಅಂತ. ಅದು
ಅದು ನಮ್ಮ ಹೌಸ್ ವೈಫ್ ಪವರ್ ಅಂದ್ರೆ. ಜಯ ಮಹಾದೇವ. ಏನಿದೆ ಇಚ್ಛೆ? ಜಲವು ನಿನ್ನದೇ, ನಾವೆಯೂ ನಿನ್ನದೇ. ಅದನ್ನು ಮುಳುಗಿಸುವ ಹಸ್ತವೂ ನಿನ್ನದು, ಅದನ್ನು ಕಾಪಾಡುವ ಕರವೂ ನಿನ್ನದು. ಇಂತಹ ಸಮಯದಲ್ಲಿ ಏನೇ ಪರೀಕ್ಷೆ ಮಹಾದೇವ. ಸ್ವಾಮಿಗಳೇ, ಆಶೀರ್ವಾದ ಮಾಡಿ. ನಿಮ್ಮನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನಿನಗೆ ಅನ್ನಿಸಿದ್ದು ಕೂಡ ನಿನ್ನ ಭಾವನೆಯಲ್ಲ, ಮಹಾದೇವನ ಇಚ್ಛೆ. ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿದ್ದು ಕೂಡ ಅವನ ಸೂಚನೆ. ಪೂಜಾ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಸುಮಂಗಲಿ ವ್ರತದ ಇನ್ನೊಂದು ಹಂತದಲ್ಲಿ ನಾನು ಮಯೂರಿಗೆ ಮದುವೆ ಮಾಡಿಸ್ಬೇಕು ಅಂತ ನೀವೇ ಹೇಳಿದ್ರಿ. ಅವಳಿಗೆ ಸೂಕ್ತ ಗಂಡನ್ನ ನಾನು ಹುಡುಕ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಸ್ವಾಮಿಗಳೇ, ನಾಗಲೋಕದಿಂದ ನಾಗಮಾತ ಭೂಲೋಕಕ್ಕೆ ಬಂದಿದ್ದಾರೆ. ನಾಗಮಾತ, ಶುಭ ಸುದ್ದಿ. 125 ಸಂವತ್ಸರಗಳಿಂದ ದಾರಿ ತಪ್ಪಿದ ನನಗೂ ಕೂಡ ದಾರಿ ಸಿಕ್ಕಿತು ಅನ್ನೋ ಶುಭ ಸುದ್ದಿ. ಭೋಲೆನಾಥ, ಕೊನೆಗೂ ನನ್ನ ಮೇಲೆ ಕಣ್ಬಿಟ್ಟೆಯ ಕರುಣಾ ಸಾಗರ. ಸ್ವಾಮಿಗಳೇ, ನೀವ್ ಹೇಳ್ತಾ ಇರೋದು ಈಗ ನಾನು ಹೇಳಿದರೂ ಅರ್ಥವಾಗದಿರುವುದು, ಮುಂದೆ ನಾನು ಹೇಳದಿದ್ದರೂ ನಿನಗೆ ಅರ್ಥವಾಗುವುದು. ಎಲ್ಲವೂ ಆ ಮಾಯಾ ಶಂಕರನ ಲೀಲೆ. ನಾಗಲೋಕದಿಂದ ನಾಗಮಾತೆ ಬಂದಿರುವುದು ಶುಭ. ಮಯೂರಿಗೆ ಮಾಂಗಲ್ಯ ಭಾಗ್ಯ ಸಿಗುತ್ತಿದೆ ಎನ್ನುವುದು ಕೂಡ ಶುಭ. ಸುಮಂಗಲಿಯ ವ್ರತದ ಅಂತ್ಯಕ್ಕೆ ಮಯೂರಿಯ ಗಂಡ ಅವಳ ಜೊತೆ ಇರಬೇಕು. ವರಲಕ್ಷ್ಮಿ ವ್ರತದ ಅಂತ್ಯಕ್ಕೆ ನಿನ್ನ ಪತಿಯೂ ಕೂಡ ನಿನ್ನ ಜೊತೆ ಇರಬೇಕು. ಸ್ವಾಮಿಗಳೇ, ನೀವ್ ಹೇಳ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಗಂಡ ತ್ರಿಶೂಲ್ ನನ್ನ ಜೊತೆಗೆ ಇರ್ಬೇಕಾ? ಹೌದು. ನೀನು ಮಾಡುತ್ತಿರುವ ಈ ಸುಮಂಗಲಿ ವ್ರತದ ಮಧ್ಯೆ ಬಂದಿರುವ ಈ ವರಮಹಾಲಕ್ಷ್ಮಿ ವ್ರತವನ್ನ ನೀನು ನಿನ್ನ ಪತಿ ಇಬ್ಬರು ಜೊತೆಯಲ್ಲೇ ಆಚರಣೆ ಮಾಡಬೇಕು. ಹೇಗಿದೆ ತಿಂಡಿ? ಚೆನ್ನಾಗಿದೆ. ಇನ್ನೂ ತುಂಬಾ ಇದೆ ಅಲ್ವಾ ಮಜಾನನಿ? ಇದೆ ಅತ್ತೆ. ನೀವು ಮಧ್ಯಾಹ್ನಕ್ಕೂ ಅದೇ ತಿನ್ಬೋದು, ರಾತ್ರಿಗೂ ಇದೇ ತಿನ್ಬೋದು. ಹಾ, ನಾವು ತಿಂದಿರೋ ತಟ್ಟೆಗಳನ್ನ ನಿನ್ ತಂಗಿ ಹತ್ರ ತೆಗೆದಿಡೋಕ್ ಹೇಳಿ ನೀನ್ ತೊಳೆದಿಡು. ನಾವು ಬಂದ್ ಕೆಲಸ ಮುಗೀತು, ನಾವಿನ್ ಹೊರಡ್ತೀವಿ. ಯಾಕಮ್ಮ ಹಾಗೆ ನಿಂತ್ಬಿಟ್ಟು ನೋಡ್ತಾ ಇದೀಯಾ? ನನ್ ಮುಖ ಸುಡೋ ಪ್ರಯತ್ನ ಮಾಡಿದ್ದು ನೀನೇ ತಾನೆ? ನೀನೇ ಅಂತ ನನಗ್ ಗೊತ್ತಾಯ್ತು. ಬರೀ ಮುಖ ಮಾತ್ರ ಅಲ್ಲ, ನನ್ನನ್ ಪೂರ್ತಿಯಾಗಿ ಸುಟ್ರು ಅರ್ಸನ್ ಕೋಟೆ ಒಗ್ಗಟ್ಟನ್ನ ಒಡೆಯೋದಿಕ್ಕಾಗಲ್ಲ.
ಹೊಡೆದಿದ್ದಾಯ್ತಲ್ಲ. ಹೊಸ ಕಂಪನಿಗೆ ರಾಯಭಾರಿ ಆಗ್ಬೇಕಾಗಿದ್ದು ನಿನ್ನ ರೈವಲ್ ಕಂಪನಿಗೆ ಮಾಡೆಲ್ ಮಾಡಿಸಿ ಪೇಪರಲ್ಲಿ ಆಡ್ ಬರೋಂಗ್ ಮಾಡಿದ್ದು ನಾನೇ. ಆದ್ರಿಂದ ನಿಮ್ ಮನೆ ಒಗ್ಗಟ್ಟು ಒಡೆದು ಹೋಗಿರ್ಲಿಲ್ವಾ? ಇಷ್ಟು ದಿನ ನೀಚತನದಿಂದ ಬದುಕಿದ್ದಾಯ್ತು, ಇನ್ನಾದ್ರೂ ಬುದ್ಧಿ ಕಲಿ. ನಿಮ್ ಕಿವಿಗೇನು ಆಗಿದೆ ಅಜ್ಜಿ? ನಿನ್ ವಾಯ್ಸ್ ಏನಾಯ್ತೆ? ರಾಕಿ ತರ ಮಾತಾಡ್ತಿದ್ಯಾ? ನಂತರ ಯಾಕೆ ದೊಡ್ಡಮ್ಮ ಮಾತಾಡ್ತಾರೆ ಅಜ್ಜಿ? ನೀವೇನ್ ಮಾತಾಡ್ತಿದ್ದೀರ ಚಿಕ್ಕಮ್ಮ? ಒಬ್ರು ವಾಯ್ಸ್ ಇನ್ನೊಬ್ರು ತರ ಕೇಳಿಸ್ತಿದೆ ಅಂದ್ರೆ ಏನು? ಇಲ್ಲೋಡು, ನೀನ್ ಮಾತಾಡ್ತಿದ್ರೆ ಪಾವನಿ ಮಾತಾಡೋ ತರಾನೇ ಕೇಳಿಸ್ತಿದೆ ಕಣೆ. ಏನಾಯ್ತೆ ನಿಮ್ ಧ್ವನಿ ಈಗ ಬದ್ಲಾಗೋಗಿದೆ? ಅಯ್ಯೋ, ನನಗೇನು ಕೇಳಿಸ್ತಿಲ್ವೇ? ಮೂರ್ಛಿನ ಮಾತಾಡ್ತಿದ್ರು ಕೇಳಿಸ್ತಿಲ್ವಾ ಚಿಕ್ಕಮ್ಮ? ಈಗ ಕೇಳಿಸ್ತಿದೆ. ಈಗ ಮತ್ತೆ ಕೇಳಿಸ್ತಿಲ್ಲ ಕಣೆ. ನಿಮ್ ಕಿವಿಗೇನು ಆಗಿದ್ದೆ ಅಜ್ಜಿ? ನೋಡು, ಈಗ ಮತ್ತೆ ಕೇಳಿಸ್ತು. ನನಗೆ ಕೇಳಿಸ್ತಿಲ್ಲ. ಕರೆಂಟು ಬಂದಂಗೆ ಹೋದಂಗೆ ನಿಮ್ಮ ಮಾತು ಒಂದ್ಸಲ ಕೇಳುತ್ತೆ ಮತ್ತೆ ಕೇಳಿಸಲ್ಲ. ಯಾಕೆ? ಇದು ಅದೇ. ಯಾವುದು? ಹೌದು ವಸು. ಏನ್ ಹೌದು? ಏನದು ಇದು? ಏನದು ಇದು? ಏನೋ ಕನ್ಫರ್ಮ್ ದೊಡ್ಡಮ್ಮ. ಏನೋ ಕನ್ಫರ್ಮ್? ಅಕ್ಕ ಅದು ಇದೆ. ಇದು ಅದು ಏನೇ? ಸಾರಿ ಚಿಕ್ಕಮ್ಮ. ಯಾಕೆ ಸಾರಿ? ನಿಮ್ಮನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅಜ್ಜಿ. ಯಾಕೋ ಅಯ್ಯೋ ಪಾಪ? ಪಾಪ ಯಾಕೋ? ಹೇಳು. ಈ ವಯಸ್ಸಲ್ಲಿ ನಿಮಗೆ ಬರ್ಬಾರ್ದು ಕಷ್ಟ ಬಂದಿದೆ. ಈಗ ನನ್ ಕಿವಿ ಚೆನ್ನಾಗಿ ಕೇಳಿಸ್ತಿದೆ, ನನ್ಗೇನು ಆಗಿಲ್ಲ. ಅಯ್ಯೋ, ಮತ್ತೆ ನನ್ನ ಕಿವಿ ಕೇಳಿಸ್ತಿಲ್ಲ. ಅಯ್ಯೋ, ನನ್ನ ಕಿವಿ ಕೇಳಿಸ್ತಿಲ್ವಲ್ಲ. ಇವ್ರು ಮಾತಾಡ್ತಿದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ನನ್ಗೇನು ಕೇಳಿಸ್ತಿಲ್ವೇ? ಅಯ್ಯೋ ಅಯ್ಯೋ, ನನ್ಗೇನು ಕೇಳಿಸ್ತಿಲ್ವಲ್ಲೇ? ಅಯ್ಯೋ, ನನ್ಗೇನು ಕೇಳಿಸ್ತಿಲ್ಲ. ಅಯ್ಯೋ, ನನ್ಗೇನು ಕೇಳಿಸ್ತಿಲ್ಲ. ಅಯ್ಯೋ, ನಾನೇನ್ ಮಾಡ್ಲಿ? ನನ್ಗೇನು ಕೇಳಿಸ್ತಿಲ್ಲ. ಅಯ್ಯೋ, ನನ್ಗೇನು ಕೇಳಿಸ್ತಾನೆ ಇಲ್ಲ. ಅಯ್ಯೋ, ನಾನೇನ್ ಮಾಡ್ಲಿ? ಇಲ್ಲ, ಕೇಳಿಸ್ತಿಲ್ಲ. ಸುಮಾಜಿಗೆ ಒಳ್ಳೆ ಪನಿಷ್ಮೆಂಟ್ ಕೊಟ್ಟಿದ್ಯಾ ಮಮ್ಮಿ. ಅವ್ವ, ಗೌರಕ್ಕನ ಮತ್ತೆ ಪದ್ದಕ್ಕನ ಕರೆದೆ. ನಾನು ಶೈಲಕನ್ ಕರೆದ್ ಬಂದೆ. ಅಯ್ಯೋ, ಶ್ರೀದೇವಿನ ಕರೆಯೋದೇ ಮರ್ತೋಯ್ತು. ಬಾ, ನಾವ್ ಹೋಗಿ ಕರೆದ್ ಬರೋಣ. ನಾನು ಬೇಡ ಅಂದ್ರೆ ಬಿಡೋಳ ನೀನು. ಬಾ ಅವ್ವ, ನೀನು ಮತ್ತೆ ಶಾಂತಕ ಪೂಜೆಗೆಲ್ಲ ತಯಾರಿ ಮಾಡಿ. ನಾವೊಂದು ಅರ್ಧ ಗಂಟೆ ಬಂದ್ವಿ. ಶಾಂತವ ಎಲ್ಲ ನೋಡ್ಕತ್ತಾಳೆ, ನಾನು ಕರೆಯಕ್ ಬರ್ತೀನಿ. ನೀನ್ ಯಾಕವ ಸುಮ್ನೆ ನಡೀತೀಯಾ? ನಾವ್ ಹೋಗ್ ಬರ್ತೀವಿ. ಏನವ? ನಾನು ಹಾಗೆ ರಾಜವನ್ ಕರೆದ್ ಬರ್ತೀನಿ.
ಹೌದಾ? ಸರಿ, ನೀನ್ ಹೋಗಿ ಕರೆದು ಕೈ ಹಿಡ್ಕೊಂಡು ಕರ್ಕೊಂಡ್ ಬಾ. ಅಕ್ಕ ಸುಮಾ, ನಾವೊಂದು ಕೆಲಸ ಮಾಡೋಣ. ನಾವು ಹೋಗಿ ದೇವಸ್ಥಾನದಲ್ಲಿ ಕೂತಿರೋಣ, ಇವ್ರದೆಲ್ಲ ಸಂಭ್ರಮ ಮುಗಿದ್ಮೇಲೆ ವಾಪಸ್ ಬರೋಣ. ಸ್ನೇಹ, ಇನ್ನೇನವ ಇದನ್ನ ನೀನ್ ಮುಗ್ಧತೆ ಅನ್ಬೇಕೋ ದಡ್ತನ ಅನ್ಬೇಕೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ನೀನ್ ಹೋದ್ರೆ ಅವಳು ನಗ್ನಗ್ತಾ ಬಾ ಪುಟಕ ಅಂತ ಮಾತಾಡ್ಸ್ತಾಳೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಹಿಂಗ್ ಲುಕ್ ಕೊಟ್ಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕು. ನೀನ ಮನೆಗೆ ಹೋಗ್ಬಾರ್ದು ಅಂತ ಸ್ನೇಹಕ್ಕ ಆಣೆ ಮಾಡಿಸ್ಕೊಂಡಿರ್ಲಿಲ್ವಾ? ನೀನ್ ಸುಮ್ಕಿರು, ಇದೆಲ್ಲ ನಿಂಗೆ ಅರ್ಥ ಆಗಕ್ಕಿಲ್ಲ. ಅವ್ವ, ಬಾರ್ ಮುಚ್ಚಿದ್ಮೇಲೆ ಪೆಟ್ ಬಿದ್ದಿದ್ ನಾಗರ ಹಾವ್ ತರ ಆಡ್ತಿರ್ತಾಳ ಅವಳು. ಈಗ ನೀನ್ ಅಲ್ಲಿಗೆ ಹೋದ್ರೆ ನಿನ್ ಮೇಲೆ ವಿಷ ಕಾರ್ತಾಳಷ್ಟೆ. ಅಷ್ಟಕ್ಕೂ ಅವಳನ್ನ ಪೂಜೆ ಕರಿಬೇಕು ಅನ್ನೋ ಯೋಚನೆ ಯಾಕವ್ವ ನಿಂಗೆ? ಎಲ್ಲ ಸ್ವಾಮೀಜಿ ಅವ್ರ ಕೆಲಸ. ಶಾಂತ, ಸ್ವಾಮೀಜಿನ? ಯಾರು? ಯಾರು ಇಲ್ಲ ಬಿಡು. ಎಲ್ಲದಕ್ಕೂ ಕೋಪ, ಎಲ್ಲದಕ್ಕೂ ಕೊಂಕು. ನಾನು ಹೋಗಿ ಯಾರನ್ನೂ ಕರೆಯಕ್ಕಿಲ್ಲ. ನೀವು ಏನು ಗುಡಿಗೆ ಹೋಗಿ ಕೂತ್ಕೊಳ್ಳೋದು ಬೇಡ. ಎಲ್ಲರೂ ನಾವೇ ಪೂಜೆ ಮಾಡ್ಕೊಳ್ಳಮ್ಮ ಬಾ. ನಾನು ಹೇಳಿದ್ ನಿಂಗೆ ಕೋಪ ಮಾಡ್ಕೊಂಡಂಗ ಅನ್ಸ್ತಾ? ಕೋಪ ಇಲ್ದೆ ಇನ್ನೇನು? ನಂಗೂ ಒಂದೊಂದ್ಕಿತ ಅನ್ಸ್ತೈತೆ ನೀವು ಟೆರರಯ್ಯ. ಏನಾಯ್ತಮ್ಮ, ಯಾಕೆ ಹೀಗಿದ್ದೀಯಾ? ಏನಿಲ್ಲ ರಾಯರೇ. ಮತ್ತೆ ಕಣ್ಣು ಯಾಕೆ ಒಂಥರ ಇದೆ? ಸೀತಾ ಏನಾದ್ರು ಅಂದ್ಲ? ಏನಿಲ್ಲ ರಾಯರೇ. ಸೀತಾ, ರಾಯರೇ, ಸೀತಾ. ಏನ್ರಿ? ಅವಳೇನಾದ್ರು ಅಂದ್ಯಾ? ಓ, ಈ ಬುದ್ಧಿ ಬೇರೆ ಇದೆಯಾ ನಿನಗೆ? ಮತ್ತೆ ಯಾಕೆ ಅವಳು ಒಂಥರ ಇದ್ದಾಳೆ? ಅಯ್ಯೋ ದೇವ್ರೆ, ಇವಳು ಒಂಥರ ಇದ್ದಾಳೆ ಅಂದ್ರೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಇವಳು ಹೇಗಿದ್ರು ಅದಕ್ಕೆ ನಾನೇ ಕಾರಣನಾ? ನೀನು ಅವಳು ನಡೆಸ್ಕೊಳ್ತಿರೋ ರೀತಿ ಎಲ್ರಿಗೂ ಗೊತ್ತಿದೆ ಸೀತಾ, ಅದಕ್ಕೆ ನಿನ್ನನ್ನೇ ಕೇಳ್ತಾ ಇರೋದು. ಏನಾಯ್ತು? ಅತ್ತೆ ಏನು ಅಂದಿಲ್ಲ ರಾಯರೇ. ನಿಜವಾಗ್ಲು? ನಿಜವಾಗ್ಲು ಏನು ಅಂದಿಲ್ಲ. ಮತ್ತೆ ಏನು ಆಗದೇನೆ ಮುಖ ಯಾಕಮ್ಮ ಸಪ್ಪಗೆ ಮಾಡ್ಕೊಂಡಿದೀಯಾ? ಕ್ಷಮಿಸಿ ರಾಯರೇ. ನಿನ್ನ ಕ್ಷಮೆ ನನಗೆ ಬೇಡ. ಹಬ್ಬದ ದಿನ ಸೊಸೆ ಮನೆ ತುಂಬ ಕಳಕಳಿಯಾಗಿ ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕು. ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು. ಸರಿ. ಅದನ್ನು ಸಪ್ಪಗೆ ಮಾಡ್ಕೊಂಡು ಹೇಳ್ತಿದೀಯಲ್ಲಮ್ಮ, ಸ್ವಲ್ಪ ನಗ್ನಗ್ತಾ ಹೇಳು. ಸರಿ ರಾಯರೇ. ಇದು ನನ್ನ ಸೊಸೆ ಅಂದ್ರೆ ಹೀಗೆ ನಗ್ನಗ್ತಾ ಇರಬೇಕು ಮಗಳೇ. ಸೀತಾ, ನಾನು ನಿನಗೊಂದು ವಿಷಯ ಹೇಳಬೇಕು ಅಂತ ಬಂದೆ ಕಣೆ. ಏನು? ಏನು ಅಂತ ಮುಖ ಗಂಟು ಹಾಕೊಂಡು ಮಾತಾಡ್ತಾ ಇದೆಯಲ್ಲ, ನಗ್ನಗ್ತಾ ಕೇಳು ಏನು ಅಂತ. ಆಯ್ತು, ಏನಾಯ್ತು ಹೇಳಿ. ಇವತ್ತು ನಮ್ಮ ಗುರುಗಳು ತಮ್ಮ ಸ್ವಇಚ್ಛೆಯಿಂದ ಮನೆಗೆ ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಹೌದೇನ್ರಿ? ನೋಡಿದ್ಯಾ ಸತ್ಯ, ನನ್ನ ಹೆಂಡತಿ ನಗಬೇಕು ಅಂದ್ರೆ ಇಂಥ ಸುದ್ದಿಗಳು ಹೇಳಬೇಕು. ರೀ, ಹಬ್ಬದ ದಿನ ಗುರುಗಳು ನಮ್ಮನೆಗೆ ಬರ್ತಿದ್ದಾರೆ ಅಂದ್ರೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ? ಗುರುಗಳು ಬರ್ತಿರೋದೇ ನಮ್ಮ ಸೌಭಾಗ್ಯ. ಎಷ್ಟೊತ್ತಿಗೆ ಬರ್ತಾರಂತೆ? ಅಯ್ಯೋ ದೇವ್ರೆ, ಗುರುಗಳು ಮನೆಗೆ ಬರ್ತಾರೆ ಅಂತ ಮೊದಲೇ ಗೊತ್ತಾಗಿದ್ದರೆ ಏನಾದರೂ ವಿಶೇಷವಾಗಿ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ. ಇದ್ದಕ್ಕಿದ್ದಾಗೆ ಏನ್ ಮಾಡ್ಲಿ, ಹೇಗ್ ಮಾಡ್ಲಿ? ಅಯ್ಯಯ್ಯಯ್ಯ, ಅದು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಯಜಮಾನ್ರೆ, ನಾವು ಮಾಡ್ಬೇಕು ಅನ್ಕೊಂಡಿದ್ ವ್ಯಾಪಾರದಲ್ಲಿ ಮೊದಲನೇದು ಸೀರೆ ಬಿಸ್ನೆಸ್ ಅಲ್ವಾ? ಅದಕ್ಕೆ ಅಲ್ವಾ ಬೆಳಗ್ಗೆಯಿಂದ ಇದ್ರ ಜೊತೆನೆ ಯುದ್ಧ ಮಾಡ್ತಿದ್ಯಾ? ಹೌದು. ನಾವ್ ತಯಾರಿಸಿದ ಮೊದಲನೇ ಸೀರೆನ ಗಾಯತ್ರಿ ಅಮ್ಮವ್ರಿಗೆ ಕೊಡೋಣ. ಯಾಕೆ? ನಿನ್ ಜೊತೆ ಮಾತಾಡಿದ್ರು ಉಟ್ಕೊಳಕ್ಕಂತೂ ಆಗಲ್ವಲ್ಲ.
ಈಗಲ್ದೇ ಇದ್ರು ಅಮ್ಮವ್ರು ಹುಟ್ಟಿದ್ಮೇಲೆ ಸೀರೆ ಉಡಿಸ್ಬಹುದಲ್ವಾ? ಓ ಹಾಗೆ ಹೇಳ್ತಿದ್ಯಾ? ಸರಿ ಹಾಗಾದ್ರೆ. ಸದ್ಯಕ್ಕೀಗ ಸೀರೆ ತಯಾರ್ಸಾದ್ಮೇಲೆ ಅಮ್ಮವ್ರ ಫೋಟೋ ಮುಂದೆ ಇದನ್ನ ಇಟ್ಟು ಅವ್ರದ್ದು ಮತ್ತೆ ಅಮ್ಮನವ್ರ ಆಶೀರ್ವಾದ ತಗೊಳ್ಳೋಣ. ಹಾ, 2ನೇ ಸೀರೆ 2ನೇ ಅಮ್ಮಂಗ್ ಕೊಡೋಣ. ಸರಿ ಹೋಯ್ತು. ನೈನಿ ಬೇಡ್ವಾ? ನಾವ್ ಸೀರೆ ತಯಾರ್ ಮಾಡ್ತಿರೋದು ಮಾರೋದಕ್ಕೆ ಯಜಮಾನ್ರೆ, ದಾನ ಮಾಡೋದಕ್ಕಲ್ಲ. ಹಾಗ್ ಮಾಡಿದ್ರೆ 1 ಪೈಸಾನೂ ಸಿಗಲ್ಲ. ಹೆತ್ತ ತಾಯಿಗೊಂದು, ಬೆಳ್ಸಿದ ತಾಯಿಗೊಂದು 2 ಸೀರೆನೇ ಅಲ್ವಾ ನೈನಿ? ಸರಿ ಬಿಡಿ, ನಿಮ್ಮಿಷ್ಟಕ್ ನಾನ್ ಯಾಕೆ ಬೇಡ ಅನ್ಲಿ. 2ನೇ ಸೀರೆ ದುಡ್ಡು ನಿಮ್ ಸಂಬಳದಲ್ಲೇ ವಾಜಾ, ನೀವ್ ನೆನ್ಪಿಟ್ಕೊಳ್ಳಿ. ಹಾ, ನಮ್ ಹೋಮ್ ಮಿನಿಸ್ಟರ್ ಹೇಳದ್ಮೇಲೆ ತಲೆ ಅಲ್ಲಾಡಿಸ್ಲೇಬೇಕು. ಯಜಮಾನ್ರೆ ಏನ್ ಮಾಡ್ತಿದ್ದೀರಾ? ಇನ್ನೇನು ಹಬ್ಬಗಳ ಸೀಸನ್ ಬರ್ತಿದೆ. ಪೂಜೆ ವ್ರತಗಳಿಗೋಸ್ಕರ ಕಸ್ಟಮರ್ಗಳು ಆರ್ಡರ್ಸ್ ಕೊಡ್ತಾರೆ. ನಾವೆಷ್ಟು ಕಷ್ಟ ಪಡ್ತೀವೋ ಅಷ್ಟು ಒಳ್ಳೆ ಫಲ ಲಾಭ ಸಿಗುತ್ತೆ. ನೈನಿ, ಯೋಚನೆ ನಿಂದು, ಆಚರಣೆ ನಂದು. ಏನ್ ಮಾಡ್ಬೇಕು ಅಂತ ಹೇಳು, ಹೇಗ್ ಮಾಡ್ಬೇಕು ಅಂತ ಹತ್ರ ಇದ್ದು ತೋರಿಸ್ಕೊಡ್ತೀನಿ. ನಮ್ಮನ್ನೇ ನಂಬ್ಕೊಂಡು ಮಕ್ಕಳ ಭವಿಷ್ಯಕ್ಕೋಸ್ಕರ ಎತ್ತಿಟ್ಟಿದ್ ದುಡ್ಡು ಕೂಡ ನಮ್ಗೋಸ್ಕರ ಕೊಟ್ಟಿರೋ ನಮ್ ವಟಾರದವ್ರಿಗೆ ದಾರಿ ತೋರಿಸ್ಬೇಕು. ನಮ್ಮ ಗಾನವಿ ಇಂಡಸ್ಟ್ರೀಸ್ ಅಲ್ಲಿ ಕೆಲ್ಸಗಾರನೇ ಯಜಮಾನ. ಸಂಬಳ ತಿಂಗಳಿಗೊಂದ್ಸಲ ಬಂದ್ರೆ ಲಾಭ ಪ್ರತಿದಿನ ಬರ್ಬೇಕು. ಹಾಗೆ ಕೆಲಸ ಮಾಡೋಣ. ಇಬ್ರು ಅಮ್ಮಂದಿರ್ಗೂ ಸೀರೆ ಕೊಟ್ಮೇಲೆ ನಾವು ಹಾಕೋ ಪ್ರತಿ ಹೆಜ್ಜೆ ಹಿಂದೆ ಗೆಲುವು ನಮ್ ನೆರಳಿನ ತರ ಬರುತ್ತೆ. ನೀವ್ ಆ ಸ್ಥಾನಕ್ ಹೋಗ್ತೀರಾ ಅಂತ ನನಗ್ ಗೊತ್ತು ಯಜಮಾನ್ರೆ. ನೀನ್ ನನಗಿಂತ 1 ಹೆಜ್ಜೆ ಮುಂದೆನೆ ಇರ್ತೀಯ. ಬರೀ ಮದ್ವೆಲ್ ಮಾತ್ರ ಹೆಂಡತಿ ಗಂಡಿನ ಹಿಂದೆ 7 ಹೆಜ್ಜೆ ಹಾಕ್ತಾಳೆ. ಆಮೇಲೆ ಹೆಂಡತಿನೇ ಮನೆಗೆ, ಮನೆಯವ್ರಿಗೆ ದಿಕ್ಸೂಚಿಯಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.